ಕೂತವರು ಈ ಕಡೆ ಕೂತವರು, ಮುಂದ್ಗಡೆ ಕೂತವರು ಹಿಂದ್ಗಡೆ ಕೂತವರು, ಎಲ್ರು ಬನ್ನಿ ನಮ್ಮ ಬಾರ್ ಬಿಸ್ನೆಸ್ ಸಕ್ಕತ್ತಾಗಿ ಮಾಡಿ. ಅಕ್ಕವ್ರೆ ನಿಮ್ಮ ಯಜಮಾನ್ರು ಕಳ್ಸ್ಕೊಡ್ರಿ. ಹೆಂಗಿದ್ದೀರಾ? ಅಯ್ಯೋ ಬಸವಣ್ಣ, ಏನ್ ಕೇಳ್ತೀಯಪ್ಪ? ಈ ಕಾಲದ ಕತೆ ಹೊಡೆದಾಟ. ಅಯ್ಯೋ, ಕಾವೇರಿ ಗಲಾಟೆ, ನೀರು ಮುಚ್ಚೋದು, ಗೇಟ್ ಮುಚ್ಚೋದು, ಇದೇ ಆಗೋಯ್ತು. ಇನ್ನೇನ್ ಹೇಳೋದು ಹೇಳೋ. ಆಮೇಲೆ ಏನೇನು ಸಣ್ಣ ಆಗ್ಬಿಟ್ಟಿದೆಯಲ್ಲ. ಏನ್ ಮಾಡ, ಇರೋ ನೀರೆಲ್ಲ ತಮಿಳ್ನಾಡಿಗೆ ಬಿಡ್ರಿ, ನಾವೇ ಕುಡಿಯಂದ್ರೆ. ಓ, ಕಾವೇರಿ ಮೇಲೆ ಆಡಕ್ಕನೆ ನಾವು ಬಿಟ್ಟಿಲ್ಲ. ಜನ ಸುಮ್ಮನೆ ಸುಳ್ಳ ಬಸ್ತಾರೆ. ಏನಾಕಂಡ್ವಿ ಮತ್ತೆ ಹೆಂಗೆ ಮಳೆ ಬೆಳೆ? ಬೆಳೆ ಎಲ್ಲ ನಡೀತದೆ ಬಸವಣ್ಣ. ಏನಪ್ಪ ಕಾವೇರಿ ನೀರು ಏನಾಯ್ತು? ಏನ್ ಸರ್ ಏನ್ ಹೇಳ್ತಿದ್ರ? ಎಲ್ಲಾನು ಅಮ್ಮನ ಬಿಟ್ಬಿಟ್ರಿ. ಏಯ್ ಸುಮ್ನಿರು, ಎಲ್ಲ ಬಿಟ್ಟು ಬಂದರಿಗೆಲ್ಲ ಹೇಳ್ತಿರಲ್ಲ. ಮತ್ತೆ ಏನ್ ತೊಂದಿರ? ಈಚಿನ ಮರದ ತೆಂಗಿನ ಮರದ ಏನ್ ನೇಡಾಕ ಕೇಳ್ತೀರಪ್ಪ ಬಸವಣ್ಣ? ಇದೇನು ಮರ್ಯಾದೆ ಕಳ್ಬಿಟ್ಟಲ್ಲ. ಈಚಲು ಮರದ್ದು ಅಂತ ಅಂದ್ರೆ ಕಲರ್ ಕಲರ್ ಪವರ್ಫುಲ್ ಸೇಲ್ದಿ. ಹಂಗೆ ತೆಂಗಿನ ಮರದ್ದು ಅಂದ್ರೆ ಕಲರ್ಲೆಸ್ ಕ್ಲೀನ್ ಕ್ಲಿಯರ್ ನೀರ. ಸೂಪರ್. ಇವೆಲ್ಲ ನಮ್ಗೆ ಆಗ್ ಬರಲ್ಲ. ನಮ್ ಟೈಗರ್ ಒಂದ್ ಪ್ಯಾಕೆಟ್ ಉಪ್ಪಿನಕಾಯಿ ತಂಬರಪ್ಪಕ್ಕಿಂದ. ಅದೇನೋ ಹೇಳ್ತಿದ್ರಂತೆ, ಎಲ್ಲೋ ತೋರಿಸಿದ್ರೆ ಎಲ್ಲೋ ಹೋದ್ರು ಅಂತವ. ನೀನು ಈಚೆ ಮರದ ತಾಂಬ, ತೆಂಗಿನ ಮರದ ತಂಬ. ಮತ್ತೆ ಅಧ್ಯಕ್ಷ, ಏನ ಫಿಲಮ್ ಬಾರಿ ಜೋರ ಮಾತಾಡ್ತಿದ್ವಿ. ಏನ್ರಿ? ಯುವ ಬಸವಣ್ಣ, ನೀನು ಫಿಲಮ್ ಮುಂದಿದ್ದಕ್ಕೆ ನೆನಪಾಯ್ತು. ಏನಾಗ್ಬಿಟ್ಟ ಗೊತ್ತಾ? ಅಕ್ಕ ಪಕ್ಕ ಊರು ಟೆಂಟ್ಗಳೆಲ್ಲ ಕನ್ನಡ ಪಿಕ್ಚರ್ ಓಡ್ತಾವ ಕಣಯ್ಯ. ನಮ್ಮೂರು ಸೆಂಟ್ ಲೂಯಿಸ್ ಅಲ್ಲಿ ಎಷ್ಟು ಜನ ಇದಾರೆ ಕನ್ನಡದವರು. ಪಿಕ್ಚರೇ ಗೊತ್ತಾಯಿಲ್ಲ, ಎಲ್ಲ ಕಡೆ ಗೊತ್ತವೆ ಅಂತ ಪೇಪರ್ ಅಲ್ಲಿ ಹೋಗ್ತಾರೆ. ಹಂಗಾಗಿ ಎಲ್ಲರೂ ಇಲ್ಲಿ ಹಾಕ್ಸಿ ಅಂತ ಹೇಳ್ತಾವ್ರೆ. ನಮ್ ಕುಮಾರಣ್ಣವ್ರು ಬೇರೆ ಒಳ್ಳೆ ಮೂವಿ ಮಾಡ್ಬಿಟ್ಟವ್ರೆ. ಅವ್ರ ಮಗನ್ ನಿಖಿಲ್ ಹಾಕಿ ಜಾಗೋರು ಅಂತ ಭಾರಿ ಬಡ್ಜೆಟ್ ಮೂವಿ. ಸೆಂಟ್ ಲೂಯಿಸ್ ಹಾಕ್ಸೋಣ ಅಂತ ಎಲ್ಲ ಕಡೆ ಪೋಸ್ಟ್ ಹಾಕ್ಸಿದ್ವಿ ನೋಡು. ನೋಡ್ದೆ ಭಾರಿ ಅದೊಂದು ಬೇರೆ ಇದೆ, ಜನ ಎಲ್ಲ ನೋಡ್ತಾರೆ. ನೋಡೋಣ ಆಮೇಲೆ ಇದೇ ಸಮಾಚಾರ. ಏನಿಲ್ಲ. ಲಾಸ್ಟ್ ಟೈಮ್ ಅದೇನೋ ಭೋಗಾದಿ ಜಾತ್ರೆಗೆ ಹೋಗಿ ಒಂದೆರಡು ಎತ್ತದ್ರಲ್ಲಿ ಏನಿಲ್ಲ. ಹೋಗಾದಿ ಜೋಡಗಟ್ಟೆ ಎಲ್ಲ ಕಡೆ ವ್ಯಾಪಾರ ಇಷ್ಟಪ್ಪ. ಏಯ್ ತಗ್ಯಾ, ಬಳ್ದು ಇರೋ ಕಲರ್ ಅಂತ ತೆಗ್ಬಿಟ್ಟ ಬಂದರ್ಗೆಲ್ಲ. ಯಾರು ಅಧ್ಯಕ್ಷ? ಇವರು ನಮ್ ಕೃಷ್ಣಪ್ಪ ಅಂತ ಒಂಚೂರು ವಿಷ ಮುಗಿಸ್ಬಿಡ್ತೀನಿ. ಏನ್ ಹೇಳಿಲ್ವಾ ಕೃಷ್ಣಪ್ಪ? ನೀನ್ ಯೋಚನೆ ಮಾಡ್ತೀಯಾ? ಗೊತ್ತಿಲ್ವಾ ನಮ್ಮ ಹಳೆ ಕಾಲದಲ್ಲವ ಈಚಲು ಮರದ ತಾಂಬಪ್ಪ. ಮತ್ತೆ ಅಧ್ಯಕ್ಷರೇ, ಯಾರೋ ಬಂದಿದ್ದಾರೆ ಜೊತೆಯಲ್ಲಿ? ಕೃಷ್ಣಪ್ಪ ಇವನು ನಮ್ಮ ಬಾಲ್ಯ ಸ್ನೇಹಿತ ಬಸವಣ್ಣ ಅಂತ. ನನ್ನ ನೋಡಕ್ಕೆ ತುಂಬಾ ದೂರದಿಂದ ಬಂದ ಕಣಪ್ಪ. ಅಯ್ಯೋ, ಇತ್ತೀಚೆಗೆ ಬಂದ್ ಜನಕ್ಕೆ ಸಿಗಕ್ಕೆ ಆಯ್ತಾ ಇಲ್ಲ. ಇರ್ಲಿ, ಬಾರಿ ಒಳ್ಳೆ ಮನುಷ್ಯ ಬಸವಣ್ಣ. ಇವರು ಬಗ್ಗೆ ಹೇಳೋದು ಮತ್ತೆ ನಮ್ಮ ಅಂದ ಕಾಲದಿಂದ ಚಡಿದೋಸ್ತು ಕೃಷ್ಣಪ್ಪ ಅಂತ. ನಾನ್ ಜೋಡಗಟ್ಟೆಯಲ್ಲಿ ಕೊಡ್ಸಿದ್ ಎತ್ತಿಡ್ಕೊಂಡು ಉತ್ತು ಬಿತ್ತು 10 ಊರಿಗೆ ಭತ್ತ ಹಾಕ್ತಾರೆ ಕಣೆ. ಕಾಣಿಸ್ತೈತ್ ನೋಡ್ರಿ, ಕೊಳ್ಳಂಗ್ ಬಿಡೆ ಅಂತ ಸರ. ಏ ಭಾರಿ ದೊಡ್ಡ ಮನುಷ್ಯ ಅನ್ನದಾನಿ. ಆಮೇಲೆ ಬಸವಣ್ಣ ಏನು ಅಂದ್ರೆ ಕೃಷ್ಣಪ್ಪ ಎಲ್ಲ ಚೆನ್ನಾಗಿದ. ಅದೇ ರೀ, ಮಾತಾಡಿದ್ರಿ ಏನಾದ್ರು? ಓ ಅದ, ನೀನೇನು ಯೋಚನೆ ಮಾಡಕೋಬೇಡ. ಬಸವಣ್ಣ ಏನಾಗ್ತದೆ ಅಂದ್ರೆ ಈಗ ಏನೇ ಒಂದೇ ಕಲರ್ ಏನೋ ಅಂತೂ ಎಂತೋ ನಮ್ಮ ಸ್ನೇಹಿತ ಬಂದವನೆ. ಏನಾರು ಒಂಚೂರು ತೋರಿಸ್ಬೇಕಲ್ಲಪ್ಪ, ನಮ್ಮ ಬಾಲ್ಯ ಸ್ನೇಹಿತರದ್ದು ಎಲ್ಲ ಜಾಗಗಳ. ತುಂಬಾ ದಿನ ಆಯ್ತು ಅಂತೀರಾ? ಹಂಗೆ ತಗ ಮಾತಾಡೋದು ಯೋಚನೆ ಮಾಡಬೇಕು. ಅದೇನು ಹೇಳ್ತಾರೆ ನೋಡ್ರೆ, ಚೀರ್ಸ್ ಅನ್ಕೊಂಡು ಈರಿಕ ಮಾಡ್ಬೇಕು. ಹೊಡಿರಿ. ಬಹಳ ಗಾಂಡಿದೆ. ಇನ್ನು ಬರೋದು ಇನ್ನೂ ಫೇಮಸ್ ನಾವು. ಆಮೇಲೆ ಬಸವಣ್ಣ ನೀನ್ ಬಂದಿದ್ ನೋಡು, ಭಾರಿ ಒಳ್ಳೇದಾಯ್ತು. ಸ್ನೇಹಿತರು ಕಾನಿಸ್ನಲ್ಲೂ ಬಂದ್ಬಿಡ್ತಾರೆ ನೆನೆಸ್ಕೊಂಡ್ರೆ. ನೀನ್ ನಿಜವಾಗೆ ಬಂದ್ಬಿಟ್ಟ ಬಿಡ. ನೀವು ನೆನ್ಸ್ಕೊಂಡ್ರೆ ಬಂದೇ ಇರ್ತೀನಿ ನೋಡ್ರೆ. ಇಂಪಾರ್ಟೆಂಟ್ ಅಲ್ವೇ?
ಆಮೇಲೆ ಏನು ಅಂದ್ರೆ ನಮ್ಮ ಕೃಷ್ಣಪ್ಪ ಇದಾರಲ್ಲ, ಹೌದು. ಕೃಷ್ಣಪ್ಪರು ಒತ್ತೂರ್ಗ ಗೌಡ್ರು, ಆದ್ರೂ ಅವ್ರಿಗೂ ಒಬ್ಬನೇ ಮಗ. ಓ. ಆಯ್ತಾ? ಈಗ ಒಬ್ಬನೇ ಮಗ ಅಮೆರಿಕದಲ್ಲೂನೆ. ಶಬಾಷ್. ಅನಿಕೇತ್ ಅಂತ ಕಡೆಯ ಚಿನ್ನದಂತ ಹುಡುಗ. ಒಳ್ಳೆ ಒಳ್ಳೆ. ನಾನೇ ಕೈಯಿಂದ ಬೆಳೆಸಿರೋ ಮಗ ಅವನು. ಹೌದು ಹೌದು ಹೌದು. ಹಾ. ಅಮೆರಿಕಕ್ಕೆ ಹೋಗಿ ಆಮೆಲ್ಲರ ಹೆಸರು ದೊಡ್ಡ ಮಾಡ್ಬಿಟ್ಟ. ಒಳ್ಳೆ ಇದು. ನಾಳೆ ಬತ್ತಾವನೆ ಹಾ. ನಾಡ ಬಗ್ಗೆ ಶಬಾಷ್. ಕೃಷ್ಣಪ್ಪರು ಖುಷಿ ಆಗ್ಬಿಟ್ಟವ್ರೆ. ಹೌದೇನು ಗೌಡ್ರೆ? ಆಗ್ಬೇಕಾದ್ರೆ ಮತ್ತೆ. ಯಾಕೆಂದ್ರೆ ಮನೇಲಿ ಗಂಡ್ಮಗ ಹಬ್ಬದ ಟೈಮಲ್ಲಿ ರಂಗೋಲಿ ಹಾಕಿ ಹೆಣ್ಮಕ್ಳಿಲ್ಲ ಮನೇಲಿ. ತೋರಣ ಕಟ್ಟಕ್ಕಾದ್ರೆ ಬಂದೇನಲ್ಲ ತಾಳ್ರಿ. ಅದೇ ತೋರಣ ಕಳ್ಸೋದೇ ಯೋಚನೆ ಅವ್ರದ್ದು. ಹಾ. ಅದೇನಲ್ಲ ಸರ್ ಬಸಪ್ಪರೇ, ಹೇಗಿದ್ರು ಅವ್ನು ಬಂದಿರಲ್ಲ, ಯಾವುದೋ ಒಂದು ಒಳ್ಳೆ ಮಾತು ಹುಡುಗಿ ನೋಡಿ ಮದುವೆ ಮಾಡ್ಸೋಣ ಅಂತ. ಮಾಡಿಸ್ತಾರೆ ನೋಡ್ರಿ, ಅಧ್ಯಕ್ಷ ಇರೋದು ಅದಕ್ಕಲ್ಲ. ನೀನು ಎಲ್ಲದಕ್ಕೂ ನಂಗೆ ಬರ್ಬೇಡ. ಕಾವೇರಿಯವರು ಬರ್ತಾರೆ, ಸಿನಿಮಾದವರು ಬರ್ತಾರೆ, ಹಿಡ್ಕಲ್ಲ. ಇವನು ಇತ್ತೀಚೆಗೆ ಮಿಕ್ಸ್ ಮಾಡಂಗ ನಾನು. ಆಮೇಲೆ ಏನ್ ಗೊತ್ತಾ ಬಸವಣ್ಣ, ಹೇಳ್ರಿ. ಒಬ್ಬನೇ ಮಗ, ಒಳ್ಳೆ ಸಂಬಂಧ ಹುಡುಕ್ಬೇಕು ಅಂದ್ರೆ ಒಳ್ಳೆ ಜನರ ಕೈಗೆ ಹೋಗ್ಬೇಕು. ಅದು ಬೇಗ ಬಿಟ್ಟು ಗಾದಿ ಬೀದಿಗೆಲ್ಲ ಕೊಟ್ಬಿಟ್ರೆ ಬೀದಿಲಿ ಹೋಗೋ ರಂಗವನ್ನೆಲ್ಲ ಕರ್ಕೊಂಡ್ ಬಂದ್ಬಿಡ್ತಾರೆ. ಹೌದೇ ಮತ್ತೆ? ಹಂಗೆಲ್ಲ ಮಾಡ್ಬಾರ್ದು. ಇಂಥದ್ಕೆಲ್ಲ ನೋಡು, ನೀನು ಹೇಳಿ ಮಾಡಿಸಿದ ತಂದೆ. ತಪ್ಪು ತಿಳ್ಕೊಂಬಿಡಿರ ಗೌಡ್ರ, ಬಿಟ್ಬಿಡಿ ಇಲ್ಲಿ ಅವೆಲ್ಲ. ಎರಡು ಕತ್ತೆ ಕರ್ಕೊಂಬಂದು ಮದುವೆ ಮಾಡಿಸಿರೋನು ಅಮೇರಿಕಾದಿಂದ ಮದುವೆ ಮಾಡಿಸ್ತೀನಿ, ಆದ್ರೆ ಮಂದಿ ಮದುವೆ ಮಾಡಿಸೋದು ಬಿಟ್ಬಿಡಿ ಅದಕ್ಕೆ. ಬಸವಣ್ಣ, ನೀನ್ ಏನ್ ಹೇಳ್ತಿದ್ಯಾ ಹೇಳು? ಇವತ್ತಿನ ಕಾಲದಲ್ಲಿ ಕತ್ತೆಗಳಿಗೆ ಬಣ್ಣ ಹೊಡೆದು ಕುದುರೆ ಅಂತ ಹೇಳಿ ಮದುವೆ ಮಾಡಿಸ್ತಾರೆ. ಅಂತದ್ರಲ್ಲಿ ನಮ್ಮ ಮನೆಗೆ ಎತ್ತನ ಬಾರಿ ಮಗು ಅಂತ ಒಬ್ರೊಬ್ಬ ಚಿನ್ನ ಅವನ ಬಗ್ಗೆ ಇರೋದು ಹೇಳಿದ್ರೆ ಸಾಕು, ಲೈನಿಗೆ ಬಂದ್ ಮದುವೆ ಆಯ್ತಾರೆ. ಏನಾರು ಮಾಡಪ್ಪ. ಇಲ್ಲ ಗೌಡ್ರ, ಈಗಿನ ಕಾಲದ ಮದುವೆ ಕತೆ ನಿಮಗೆ ಗೊತ್ತಿಲ್ಲ. ಮದುವೆ ಮುಗಿಸ್ಕೊಂಡು ಮಂದಿ ಎಲ್ಲ ಮನೆಗೆ ಹೋದ್ರೆ ಗಂಡ ಹೆಂಡತಿ ಕೋರ್ಟ್ಗೆ ಹೋಗ್ತಾರೆ. ಮದುವೆ 3 ನಿಮಿಷಕ್ಕೆ ಡೈವರ್ಸ್ ಅಂತಾರೆ. ಈ ಚಂದಿಕರೆ ಯಾಕೆ ಇರ್ಬೇಕು ಮದುವೆ? ಬಸಪ್ಪರೇ, ನನ್ನ ಮಗ ಅಪ್ರಾಜ್ಯ ಅಂತ ಹೇಳ್ತೇನೆ. ನೀವು ಸುಮ್ಮನೆ ಯಾವ್ದಾರ ಇದ್ರೆ ಹೇಳಿ. ಚೆನ್ನಾಗಿದ್ದೀರಾ, ಕೊಳ್ಳ 4 ಸರ ಹಾಕೊಂಡು ಯಾಕೆ ಈ ಮದುವೆ ಗಿದ್ವೆಗೆ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಇದು ಮಾಡ್ಕೊಂಡು ಚಿಂತೆ ಮಾಡ್ಕೊಂತೀರಾ? ಹಂಗೆ ಇದ್ಬಿಡಿ. ಇಷ್ಟಪ್ಪ, ಒಂದೇ ಒಂದ್ ನಿಮಿಷ ಸುಮ್ಮನೆ ನೀನೇನ್ ತಲೆ ಕೆಡ್ಸ್ಕೊಳ್ಬೇಡ. ಯಾಕೆ ಗೊತ್ತಾ, ಹೆಸರಲ್ಲಿರ್ತದಂತೆ ಅವ್ರ ಮುಖ ಲಕ್ಷಣ. ಬಸವಣ್ಣ ಅನ್ನೋದು ಕೇಳಿದೆಯಲ್ಲ, 12ನೇ ಶತಮಾನದಲ್ಲಿ ಜನರಲ್ಲಿರುವಂತ ಉಗ್ಗು ತಗ್ಗು ತಳವಳಕು ಎಲ್ಲವನ್ನೂ ಮಟ್ಟ ಮಾಡಿ ಸಮಾಜ ಕಟ್ಟಿದ ಬಸವಣ್ಣ. ಹೌದಾ? ಎಲ್ಲರೂ ಗೊತ್ತೇ ಬಿಡಿಯೋದು. ಈ ನಮ್ಮ ಬಸವಣ್ಣ 21ನೇ ಶತಮಾನದಲ್ಲಿ ಒಳ್ಳೊಳ್ಳೆ ಜನರನ್ನ ಸೇರಿಸಿ ಮೇಕಪ್ ಮಾಡಿ ಸಂಸಾರ ನಡೆಸುವಂತೆ ಏನಾದ್ರು ಮಾಡ್ತಾನ ಬಸವಣ್ಣ. ಮಂಚ್ ಮಾಡು. ಇಂಥ ದೊಡ್ಡ ಮಾತು ಯಾಕ್ರಿ ಗೌಡ್ರೆ? ಇಷ್ಟು ಹೇಳಿದ್ಮೇಲೆ ನಾವು ಮಾಡದೇ ಇರ್ತೀವ? ಅದಾಗೆ ಗೌಡ್ರೆ, ನಮ್ಮ ಸ್ನೇಹಿತರೊಬ್ರು ಬೆಂಗಳೂರಲ್ಲಿ ದೊಡ್ಡ ಕಾಂಟ್ರಾಕ್ಟ್ರು, ಒಬ್ಳೆ ಮಗಳು ಭಾರಿ ಗೊಂಬೆ ಇದ್ದಂಗೆ ಇದ್ದಾಳೆ. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಒಂದಕ್ಕೆ ನೋಡ್ಕೊಂಬಂದ್ಬಿಡೋಣ, ಏನಂತೀರಾ? ಹೆಸರೇನಂತೆ? ನಾಳೆ ಹೋಗೋಣ ಬಿಡಿ. ಭಾರಿ ಆತಂಕದಲ್ಲಿದ್ದೀರ. ಅಧ್ಯಕ್ಷರು ಬಂದ್ಬಿಡ್ರಿ ನಾಳೆ. ಬಣ್ಣ ಕೃಷ್ಣಪ್ಪ, ಒಳ್ಳೊಳ್ಳೆಯವರು ನೀವು ಸೇರ್ಕೊಂಡ್ಮೇಲೆ ನಮ್ಗಿನ್ನೇನು ಕೆಲಸ? ನನಗೆ ಕಾವೇರಿ ಗಲಾಟೆಗೆ ಬರೋದೆ, ಸೆಂಟ್ ಲೂಯಿಸರ್ ಮೂವಿ ಬೇರೆ ಹಾಕ್ಬೇಕು. ನೀವಿಬ್ರು ಸೇರ್ಕೊಂಡು ಹೆಂಗೋ ಒಂದು ಮಾತು ಮಾತಾಡ್ಕೊಂಬಿಡಿ. ಹೆಂಗಿದ್ರು ಮಾತುಕತೆ ಆದ್ಮೇಲೆ ಡಿಸ್ಕಷನ್ಗೆ ಬರ್ಬೇಕಲ್ಲ, ಸೇರ್ಕೊಂಡ್ಬಿಡೋಣ. ಏನಂತ ಕೃಷ್ಣಪ್ಪ? ಅಧ್ಯಕ್ಷರು ಯಾವಾಗಲೂ ಕೈ ಕೊಡದೆ. ಸೊ ಬನ್ನಿ ಬಸಪ್ಪರೇ, ನಾವು ಹೋಗಿ ಬರೋಣ. ಬಸವಣ್ಣ, ನಮ್ಮ ಹುಡುಗನ್ನ ನಿನ್ ಕೈಗೆ ಹಾಕಿದ್ದೀನಿ ಕಣಪ್ಪ. ಏನಾದ್ರು ಮಾಡು, ಹಾಲ್ಗಾರು ಹಾಕು, ನೀರ್ಗಾರು ಹಾಕು, ಬೆಳೆ ಕಣ್ಬೇಕು. ನೋಡ್ರಿ, ಇದ್ದಿದ್ದೆ ಊರ್ ಬಾಧೆ ಅವ್ರಿಗೆ ಬಿಡಿ. ಬನ್ನಿ ಹೋಗಿ ಬರೋಣ. ನಿನಗೆ ಎಷ್ಟು ಸರಿ ಹೇಳಿದ್ದೀನಿ, ನಾನು ಯಾವ ಥರ ದುಡ್ಡು ಕೊಟ್ಟಿದ್ದೀನಿ ಆ ಸಂಗಮದ ಅಕೌಂಟಿಗೆ ಬರ್ಕೋ. ಹಂಗಾಗಿ ಏ ಬಿಟ್ಟು ಸಿಕ್ಕದೆ ಅಂತ ಹಂಗೆಲ್ಲ ಮೈಗೆಲ್ಲ ಹೇಳ್ಕೊಂತಾರ.